ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಎಪಿಪಿ ಒಬ್ಬರು, ಅಂದ್ರೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ವ್ಯಕ್ತಿಯೊಬ್ಬರಿಂದ 20,000 ಲಂಚವನ್ನ ಸ್ವೀಕರಿಸುವಾಗ ದಾಳಿಯನ್ನ ಮಾಡಲಾಗಿದೆ. ತುಮಕೂರಿನ ತಿಪಟೂರು ಕೋರ್ಟ್ ಆವರಣದಲ್ಲಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ ಎಪಿಪಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ಬರು. ಎಸಿಬಿ ರೆಡ್ ಹ್ಯಾಂಡ್ ಆಗಿ ಇವರನ್ನ ಬಲೆಗೆ ಬೀಳಿಸಿರುವಂತದ್ದು. ಪೂರ್ಣಿಮಾ ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಂತ ಪಬ್ಲಿಕ್ ಪ್ರಾಸಿಕ್ಯೂಟರ್. ಪ್ರಕರಣದ ಸಂಬಂಧ 40,000 ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಇಲ್ಲಿ ಪೂರ್ಣಿಮಾ ಮೊದಲೇ ಅವರ ಅಕೌಂಟ್ಗೆ 20,000 ಹಣವನ್ನ ಪಡೆದಿದ್ದಾರೆ. ಎಪಿಪಿ ಕಚೇರಿಯಲ್ಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 40,000 ರೂಪಾಯಿ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು. 20,000 ಮುಂಚೆನೆ ಇಸ್ಕೊಂಡಿದ್ರು. ಮತ್ತೆ 20,000 ರೂಪಾಯಿಯನ್ನ ಇಸ್ಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ತಿಪಟೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಎಸಿಬಿ ಅಧಿಕಾರಿಗಳ ದಾಳಿ ಮಾಡಲಾಗಿರುವಂತದ್ದು. ಇಲ್ಲಿ 20,000 ಹಣ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಎಪಿಪಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಠಲ್, ಯಾವ ರೀತಿಯಾಗಿ ಸಿಕ್ಕಿಬಿದ್ರು, ಯಾರು ಅಂದ್ರೆ ಯಾರ ಹತ್ರ ಇವರು ದುಡ್ಡನ್ನ ಇಸ್ಕೊಳ್ತಾ ಇದ್ರು ಅಂತ? ಪೃಥ್ವಿ, ಏನು ನಿನ್ನೆ ದಿವಸ ಒಂದು ತಿಪಟೂರಿನ ಕೋರ್ಟ್ ಆವರಣದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನೋ ಪೂರ್ಣಿಮಾ ಜೈನ್ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ, ಇವರು ಒಂದು ವೃದ್ಧೆ ಸಾವಿಗೆ ಸಂಬಂಧಪಟ್ಟಂತೆ ಕೆಇಬಿ ಇಲಾಖೆಯಿಂದ ಒಂದು ಕೆಇಬಿ ಇಲಾಖೆಯ ನಿರ್ಲಕ್ಷ್ಯದಿಂದ ವೃದ್ಧೆ ಸಾವನ್ನಪ್ಪಿಸಿದ್ರು. ಆ ವಿಚಾರ ಸಂಬಂಧಪಟ್ಟಂತೆ ಹೆಚ್ಚಿನ ಮೇಲ್ಮನವಿ ಸಲ್ಲಿಸದಂಗಿರ್ಲಿ ಅಂತ ಹೇಳಿ ಕೆಇಬಿ ಇಲಾಖೆ ಅಧಿಕಾರಿಗಳು ಈಕೆಗೆ ಒಂದು ಲಂಚ ಕೊಡೋದಕ್ಕೆ ಮುಂದಾಗಿದ್ದಾಗ ಅಂತ ವೇಳೆಯಲ್ಲಿ ಎಸಿಬಿ ಅಧಿಕಾರಿಗಳು ಬಂದು ದಾಳಿ ಮಾಡಿರ್ತಕ್ಕಂಥದ್ದು. ನಿನ್ನೆ ಸುಮಾರು 4 ಗಂಟೆ ಸುಮಾರಿಗೆ ಒಂದು ದಾಳಿ ಮಾಡಿ ಸಂಬಂಧಪಟ್ಟಂತ ಏನು ಪೂರ್ಣಿಮಾ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡತಕ್ಕಂಥದ್ದು. ಏನು ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಒಂದು ವಿಚಾರಣೆ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಸದ್ಯಕ್ಕೆ ಈಗ ಇಲ್ಲಿಯೂ ಕೂಡ ಎಸಿಬಿ ವಶದಲ್ಲಿ ಪೂರ್ಣಿಮಾವನ್ನ ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.